ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧೆಯಾಗಿ ಹೊರಹೊಮ್ಮಿದಂಥ ಮೋಕ್ಷಿತಾ ಅವರ ಗೆಳತಿ ಮಾನ್ಸಿ ಜೋಶಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆ ಮಾನ್ಸಿ ಜೋಶಿ ಅವರು ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದರೆ ಪಾರು ಸೀರಿಯಲ್ನಲ್ಲಿ ಮೋಕ್ಷಿತಾ ಪೈ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ರೆ ವಿಲನ್ ಪಾತ್ರದಲ್ಲಿ ಮಾನ್ಸಿ ಜೋಶಿ ಅವರು ಕಾಣಿಸ್ಕೊಂಡಿದ್ರು. ಇನ್ನು ಮಾನ್ಸಿ ಜೋಶಿ ಅವರ ಮದುವೆಯಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಮೋಕ್ಷಿತಾ ಅಂತಲೇ ಹೇಳ್ಬೋದು. ಮದುವೆ ಹತ್ತಿರ ಇರೋ ಕಾರಣದಿಂದಾಗಿ ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಅರಿಶಿನ ಶಾಸ್ತ್ರ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲೂ ಮೋಕ್ಷಿತಾ ಅವರು ಕೂಡ ಜೊತೆಯಾಗಿಯೇ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಗೆಳತಿ ಮಾನ್ಸಿ ಅವರಿಗೆ ಒಂದು ಸರ್ಪ್ರೈಸ್ನ ಕೊಟ್ಟಿದ್ದಾರೆ. ಬ್ರೈಡ್ ಟು ಬಿ ಅಂತ ಹೇಳಿ ಕೇಕ್ ಕೂಡ ಕಟ್ಟಿಂಗ್ ಮಾಡಿಸಿ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಮಾನ್ಸಿ ಅವರು ಮದುವೆ ಆಗ್ತಿರುವಂತಹ ಹುಡುಗ ರಾಘವ್ ಜೊತೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಕೂಡ ಮಾಡಿಸಿದ್ದಾರೆ ಮೋಕ್ಷಿತಾ ಅವರು. ಇನ್ನು ಮೋಕ್ಷಿತಾ ಅವರು ಈ ಸಂದರ್ಭದಲ್ಲಿ ಸಖತ್ತಾಗಿಯೇ ಮಿಂಚಿದ್ದಾರೆ ಮಾನ್ಸಿ ಅವ್ರ ಜೊತೆ ಅಂತಲೇ ಹೇಳ್ಬೋದು. ನೀವು ಕೂಡ ವಿಡಿಯೋ ನೋಡೇ ಇರ್ತೀರಾ. ಇನ್ನು ಈ ಸಂಭ್ರಮದಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮುಗಿದ ಮೇಲೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಭಾಗಿಯಾಗಿರೋ ಕಾರಣಕ್ಕೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಫೋಟೋಸ್ಗಳಲ್ಲಿ ಮತ್ತು ವೀಡಿಯೋಸ್ಗಳಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಕಾಣಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಜೋಡಿಯಾಗಿಯೇ ಕಾಣಿಸ್ಕೊಂಡಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಈಗ ಮೋಕ್ಷಿತಾ ಅವರ ಗೆಳತಿಯ ಬ್ರೈಡ್ ಟು ಬಿ ಅನ್ನೋ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಜೋಡಿಯಾಗಿಯೇ ಬಂದಿದ್ರು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಯಾವುದೇ ರೀತಿಯ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಮೋಕ್ಷಿತಾ ಆಗಲಿ, ಭವ್ಯ ಆಗಲಿ, ತ್ರಿವಿಕ್ರಮ್ ಆಗಲಿ ಯಾರೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಇನ್ನು ಇದರ ಬಗ್ಗೆ ಮೋಕ್ಷಿತಾ ಅವರೇ ಆದಷ್ಟು ಬೇಗ ರಿವೀಲ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ ಅವರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ನಿಮಗೂ ಕೂಡ ಖುಷಿ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.